ಓಕೆ, ಪ್ರೇಯರ್ ಅಂದರೆ ನಮ್ಮ ಪ್ರಕಾರ ದೇವ್ರಿಗೆ ನಾವೊಂದು ಟಾಸ್ಕ್ ಕೊಡ್ತಿದ್ದೀವಿ, ಅದನ್ನ ದೇವರು ಕಂಪ್ಲೀಟ್ ಮಾಡಿ ಕೊಡಬೇಕು ನಮಗೆ. ಕರೆಕ್ಟ್? ಅದೇ ಅಲ್ವಾ ನಾವೆಲ್ಲರೂ ಮಾಡ್ತಾ ಇರೋದು? ಅಥವಾ ಲಂಚ ಕೊಡ್ತೀವಿ ದೇವರಿಗೆ, ನನಗಿದನ್ನು ಮಾಡಿಕೊಟ್ರೆ ನಾನು ನಿನಗೆ ಈ ಥರ ಅಭಿಷೇಕ ಮಾಡಿಸ್ತೀನಿ, ನಾನು ಇದನ್ನು ದಾನ ಕೊಡ್ತೀನಿ, ನಿನಗೆ ಕಿರೀಟ ಮಾಡಿಸ್ಕೊಡ್ತೀನಿ ಅಲ್ವಾ? ಬಟ್ ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ದೇವ್ರು ಯಾಕೆ ನೆರವೇರಿಸ್ಕೊಡ್ತೀಯಲ್ಲ ಅನ್ನೋದು ನಿಮಗೆ ಇನ್ನೂ ಎಷ್ಟೊಂದು ಸಲ ಕನ್ಫ್ಯೂಸ್ ಆಗಿದೆ. ರೈಟ್? ಈ ಕ್ವಶನ್ ಕೂಡ ಇನ್ನೂ ಉಳ್ಕೊಂಡೇ ಇದೆ ನಿಮ್ಮಲ್ಲೇ. ನಮ್ಮ ಕೆಲಸ ಆಗಲಿಲ್ಲ ಅಂತ ದೇವರಿಗೂ ಕೂಡ ಬೈಕೋತೀವಿ. ಕರೆಕ್ಟಾ? ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೇಯರ್ನ ಮ್ಯಾಜಿಕ್ ಮತ್ತು ದೇವ್ರ ಹತ್ರ ಹೇಗೆ ನಾವು ವರನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ನಮ್ಮ ಲೈಫಲ್ಲಿ ಯಾವ ರೀತಿ ನಾವು ಸಿಂಪಲ್ ಆಗಿ ಚೇಂಜಸ್ ಮಾಡ್ಕೋಬಹುದು, ಯಾವ ರೀತಿ ನಾವು ಅಂದ್ಕೊಂಡಿದ್ದನ್ನ ಸಾಧಿಸ್ಕೋಬಹುದು, ದೇವರು ಹೇಗೆ ನಮಗೆ ವರ ಕೊಡೋ ರೀತಿ ನಾವು ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರಿಯಾದ ವೇ ಆಫ್ ಪ್ರೇಯರ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಪ್ರೇಯರ್ ಅನ್ನೋದು ತುಂಬಾ ಪವರ್ಫುಲ್. ಬಟ್ ಆ ಪ್ರೇಯರ್ ಅಷ್ಟು ಪವರ್ಫುಲ್ ಆಗಬೇಕು ಅಂದರೆ ನೀವು ನಿಮ್ಮ ಪವರ್ನ ಅಲ್ಲಿ ಹಾಕಿರ್ಬೇಕಾಗುತ್ತೆ. ಏನೋ ಒಂದು ಅಭಿಷೇಕ ಮಾಡಿಸ್ತೀನಿ ಅಂತ ಅನ್ಕೋಬಿಡೋಣ, ದೇವ್ರು ಅದನ್ನ ಮಾಡಿಕೊಟ್ಬಿಡುತ್ತೆ ನಮಗೆ, ಆರಾಮಾಗಿ ನಾವು ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ಏನು ನಮ್ಮ ಕಡೆಯಿಂದ ಏನು ಎಫರ್ಟ್ ಹಾಕೋದೇ ಬೇಡ ಅಂತ ನೀವು ಅಂದ್ಕೊಂಡಿದ್ರೆ ನೋ, ನೀವು ಅಂದ್ಕೊಂಡಿದ್ದು ಆಗೋದೇ ಇಲ್ಲ ಯಾವತ್ತೂ. ಸೊ ಹಾಗಂತ ದೇವ್ರಿಗೆ ಬೈದ್ರೆ ಅದು ಸರಿನಾ? ಈ ಪ್ರೇಯರ್ ಅನ್ನೋದು ಒಂದು ಮ್ಯಾಜಿಕ್, ಗೊತ್ತಾ? ಎಷ್ಟೊಂದು ಸತಿ ಜೀವನದಲ್ಲಿ ತುಂಬ ಸೋತೋಗಿರ್ತೀವಿ, ಇನ್ನೇನು ಆಗೋದೇ ಇಲ್ಲ ಲೈಫಲ್ಲಿ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ಅವಾಗ ನಾವು ಮಾಡೋ ಒಂದೇ ಒಂದು ಆ ಪ್ರೇಯರು ನಮ್ಮನ್ನ ಕಾಪಾಡುತ್ತೆ. ನಿಮಗೂ ಇದು ಅನುಭವ ಆಗೇ ಇರುತ್ತೆ ಒಂದಲ್ಲ ಒಂದು ದಿನ ನಿಮ್ಮ ಜೀವನದಲ್ಲಿ. ಇದುವರೆಗೂ ಆ ಥರದ್ದು ನಡೆದೇ ಇಲ್ವಾ? ನಡೆದಿರುತ್ತೆ ಅಲ್ವಾ? ಆದರೆ ಕೆಲವೊಂದ್ಸತಿ ಯಾಕೆ ನಡೆಯೋದಿಲ್ಲ? ಯಾಕೆ ಕೆಲವೊಂದ್ಸತಿ ಮಾತ್ರ ನಡೆಯುತ್ತೆ? ಅಥವಾ ಒಬ್ರಿಗೆ ನಡೆದೇ ಇರೋದಿಲ್ಲ ಇದುವರೆಗೂ? ಯಾಕೆ ಈ ಥರ? ನಿಮ್ಮ ಭಕ್ತಿ ಎಷ್ಟಿದೆ, ನಿಮಗೆ ಡೌಟ್ ಎಷ್ಟಿದೆ, ಆ್ಯಂಡ್ ನಂಬಿಕೆ ಎಷ್ಟಿದೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೇಯರ್ ಮಾಡಿಬಿಟ್ಟು ಮಲ್ಕೊಬಿಟ್ಟಿದ್ದೀರಾ, ದೇವ್ರು ನೋಡ್ಕೊಳ್ಳಿ ಬಿಡು ಅಂತ ಅಂದ್ಬಿಟ್ಟು. ನಿಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರೋ ಇಲ್ವೋ? ಇದೆಲ್ಲ ಮುಖ್ಯ ಆಗುತ್ತೆ ಪ್ರೇಯರ್ ಜೊತೆಗೆ. ಗೊತ್ತಾಗ್ತಿದೆಯಾ? ಲೈಫಲ್ಲಿ ತುಂಬ ಸೋತೋಗಿದ್ದೀರಾ, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರುವಂಥ ನೋವಿದೆಯಾ? ಟಾಕ್ ಟು ಗಾಡ್. ದೇವ್ರ ಹತ್ರ ಮಾತಾಡಿ. ದೇವರು ಅಂದರೆ ಯೂನಿವರ್ಸ್ನೇ ಗಾಡ್ ಅನ್ಕೊಳ್ಳೋರಿದ್ದಾರೆ, ಪ್ರಕೃತಿನ ಗಾಡ್ ಅನ್ಕೊಳ್ಳೋರಿದ್ದಾರೆ, ಒಂದು ಮೂರ್ತಿ ವಿಗ್ರಹನ ಗಾಡ್ ಅನ್ಕೊಳ್ಳೋರಿದ್ದಾರೆ, ಒಂದು ಫೋಟೋನ ಗಾಡ್ ಅನ್ಕೊಳ್ಳೋರಿದ್ದಾರೆ. ಕರೆಕ್ಟ್? ಸೊ ಇಲ್ಲಿ ಯಾವುದು ದೇವರು ಅನ್ನೋದನ್ನ ನಾನು ಡಿಫೈನ್ ಮಾಡೋದಕ್ಕೆ ಬಂದಿಲ್ಲ, ಅದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ನೀವು ಯಾವುದನ್ನ ದೇವರು ಅಂತ ನಂಬ್ತಿದ್ದೀರಾ. ಓಕೆನಾ? ದೇವ್ರ ಮುಂದೆ ಕೂತ್ಕೊಳ್ಳಿ, ಅಳು ಬರುತ್ತಾ ಅಳಿ. ಓಕೆನಾ? ಅಳುನ ಕಂಟ್ರೋಲ್ ಮಾಡಬೇಡಿ. ಅದೇನೇನು ದುಃಖ ತುಂಬಿದೆ ನಿಮ್ಮ ಮನಸ್ಸಲ್ಲಿ ಎಲ್ಲನೂ ದೇವ್ರ ಮುಂದೆ ಹೇಳ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಬಿಕ್ಕಿ ಬಿಕ್ಕಿ ಅಳು ಬರುತ್ತಾ ಹತ್ಬಿಡಿ. ಓಕೆನಾ? ಅಲ್ಲಿ ಯಾರು ನಿಮ್ಮನ್ನ ಜಡ್ಜ್ ಮಾಡೋರು ಇರೋದಿಲ್ಲ, ನೀವು ಮತ್ತೆ ದೇವರು ಅಷ್ಟೇನೆ. ಆ್ಯಂಡ್ ನೀನು ಈ ಥರ ಮಾಡಿದೆ ಆ ಥರ ಮಾಡಿದೆ, ನೀನು ಅಳ್ತಿದ್ಯಾ, ಅಯ್ಯೋ ಹಿಂಗೆ ಹತ್ಲು ಅವತ್ತು ಅಂತ ಯಾರು ಟೀಸ್ ಮಾಡೋರು ಇರೋದಿಲ್ಲ ಮುಂದಕ್ಕೆ ಅಲ್ವಾ? ಗೊತ್ತಾಗ್ತಿದೆಯಾ? ಒಂದೇ ಒಂದಿನ ಇದನ್ನ ಮಾಡಿ ನೋಡಿ, ನಿಮ್ಮ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ. ಅದೇ ನೀವು ಯಾವುದೋ ಮನುಷ್ಯನ ಹತ್ರ ಹೇಳ್ಕೊಂಡ್ರೆ ಒಂದಲ್ಲ ಒಂದಿನ ಅವರು ಅದನ್ನ ಬೇರೆಯವ್ರ ಹತ್ರ ಹೇಳಿ ಆಡ್ಕೋಬಹುದು, ನಿಮಗೆ ಇನ್ನೊಂದಿನ ಹೇಳ್ಬಿಟ್ಟು ನಗಾಡ್ಬಹುದು. ಕರೆಕ್ಟಾ? ಅದೇ ದೇವ್ರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ, ನಿಮ್ಮ ಮನಸ್ಸಲ್ಲಿರುವಂತಹ ಭಕ್ತಿ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಯಾವತ್ತಾದ್ರೂ ಇದನ್ನೆಲ್ಲ ಹೇಳ್ಬೋದೇನೋ, ಯಾರಿಗಾದ್ರೂ ನನ್ನ ಮರ್ಯಾದೆ ಹೋಗ್ಬೋದೇನೋ ಅನ್ನೋದು ಕೂಡ ನಿಮಗೆ ಯಾವತ್ತೂ ಕಾಡೋದೇ ಇಲ್ಲ. ನಮಗೆ ನಮ್ಮ ನೋವು ದೊಡ್ಡದೇನೆ, ಆದರೆ ಬೇರೆಯವರು ಅದನ್ನ ಆಡ್ಕೋತಾರೆ, ಯಾಕಂದ್ರೆ ಅವ್ರಿಗೆ ಅದೇನು ಅನ್ಸೋದೇ ಇಲ್ಲ, ಬಿಕಾಸ್ ಅವ್ರ ಲೈಫಲ್ಲಿ ಆ ಥರ ಇನ್ನೂ ಆಗಿರೋದಿಲ್ಲ. ಬಟ್ ಆದಾಗ ಅವರಿಗೆ ಗೊತ್ತಾಗುತ್ತೆ. ಸೊ ದೇವ್ರನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ. ಓಕೆನಾ? ಗೊತ್ತಾಗ್ತಿದ್ಯಾ? ಈಗ ಯಾವುದೋ ಎಕ್ಸಾಮ್ನ ಕಟ್ಟಿ ಕಟ್ಟಿ ಪಾಸ್ ಆಗ್ತಾನೆ ಇಲ್ಲ, ಒಂದು 10 ಸತಿ ಎಕ್ಸಾಮ್ ಕಟ್ಬಿಟ್ಟಿದ್ದೀರಾ, ನಿಮ್ಗೆ ಅನ್ಸುತ್ತೆ ಓ ಇದಾಗ್ತಾನೆ ಇಲ್ಲ ಬಿಡು, ಇಂಪಾಸಿಬಲ್, ಇದು ಇನ್ನೇನು ಮಾಡೋದಕ್ಕಾಗೋದಿಲ್ಲ ನನಗೆ ಅಂತ ನಿಮಗೆ ಅನ್ಸಿರುತ್ತೆ. ಇದೊಂದು ಎಕ್ಸಾಂಪಲ್, ಉದಾಹರಣೆ. ಲೈಫಲ್ಲಿ ಆ ಥರ ತುಂಬ ಸಿಚುಯೇಷನ್ಸ್ ಇರುತ್ತೆ, ಸರಿ ಹೋಗಲ್ಲ ಬಿಡು, ನನ್ನ ಲೈಫ್ ಆಗೋದೇ ಇಲ್ಲ, ಇನ್ನೇನು ಸಾಧ್ಯನೇ ಇಲ್ಲ ಅಂತ. ಬಟ್ ಅವಾಗ ನೀವು ನಾನು ಹೇಳಿರುವಂಥ ಈ ಕೆಲಸನ ಒಂದ್ಸತಿ ಮಾಡಿ ನೋಡಿ, ನಿಮಗೆ ಖಂಡಿತವಾಗಿ ಕಷ್ಟ ಪರಿಹಾರ ಆಗುತ್ತೆ. ಓಕೆನಾ? ಸೊ ಈಗ ಎಕ್ಸಾಮ್ದು ಉದಾಹರಣೆ ತಗೊಂಡ್ರೆ, ಒಂದು 10 ಸತಿ ಕಟ್ಟಿರ್ತೀರ, ಪಾಸ್ ಆಗ್ತಿರೋದಿಲ್ಲ, ಆಗೋದೇ ಇಲ್ಲ ಅಂತ ಕೈ ಬಿಡೋ ಸ್ಟೇಜಿಗೆ ಬರ್ತೀರಾ ಕಂಪ್ಲೀಟ್ ಆಗಿ. ಅವಾಗ ನೀವು ಏನು ಮಾಡಬೇಕು ಗೊತ್ತಾ? ನಿಮ್ಮ ಕಂಟ್ರೋಲಲ್ಲಿ ಏನಿದೆ
ಮತ್ತೆ ನಿಮ್ಮ ಕಂಟ್ರೋಲಲ್ಲಿ ಏನಿಲ್ಲ ಅನ್ನೋದನ್ನ ಮೊದಲು ಒಂದು ಪೇಪರಲ್ಲಿ ಬರೀರಿ, ಲಿಸ್ಟ್ ಮಾಡಿ. ಏನೇ ಇರ್ಬೋದು ಲೈಫಲ್ಲಿ, ಇಂಥದ್ದು ಕಂಟ್ರೋಲಲ್ಲಿ ಇದೆ, ನನ್ನ ಕಂಟ್ರೋಲಲ್ಲಿ ಇಂಥದ್ದು ಇಲ್ಲ. ಸೊ ಇದನ್ನು ನೀವು ಬರೀಬೇಕು, ಓಕೆನಾ? ಈಗ ಎಕ್ಸಾಮ್ ತಗೊಂಡ್ರೆ ಪ್ರತಿದಿನ ಬೇಗ ಎದ್ದು ಓದೋದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಹೌದಾ? ಬರೆದು ಪ್ರಾಕ್ಟೀಸ್ ಮಾಡೋದು, ಟೈಮ್ ವೇಸ್ಟ್ ಮಾಡ್ದಿಲ್ಲ ಟೈಮ್ನ ಯೂಸ್ ಮಾಡ್ಕೊಳ್ಳೋದು, ಒಳ್ಳೆ ನಿದ್ದೆ ಮಾಡೋದು, ಮತ್ತು ಸೋಷಿಯಲ್ ಮೀಡಿಯಾನ ಬಿಡೋದು, ಆ್ಯಂಡ್ ಎಕ್ಸಾಮ್ ಹಿಂದಿನ ದಿನ ರಿವೈಸ್ ಮಾಡೋದು, ಜೊತೆಗೆ ಎಕ್ಸಾಮ್ನ ಬರೆಯೋದು, ಆ್ಯಂಡ್ ಭಯ ಮತ್ತು ಟೆನ್ಷನ್ನ ಬಿಡೋದು, ಓಕೆನಾ? ಸೊ ಇದಿಷ್ಟು ನಮ್ಮ ಕೈಯಲ್ಲಿರುತ್ತೆ ಅಲ್ವಾ? ಸೊ ಇದನ್ನ ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ ಅನ್ನೋದನ್ನ ಮೊದಲು ನೀವು ತಿಳ್ಕೊಳ್ಳಿ, ಓಕೆನಾ? ಸೊ ನಿಮ್ಮ ಕೈಯಲ್ಲಿ ಏನೇನಿದೆ ಇದನ್ನ ನೀವು ಕರೆಕ್ಟಾಗಿ ಮಾಡಬೇಕು. ಮೊದಲು ನಿಮ್ಮ ಕೈಯಲ್ಲಿ ಇಲ್ಲದೆ ಇರೋದನ್ನ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕೈಲಾಗುವಂಥದ್ದು ಕೂಡ ನೀವು ಮಾಡೋದಕ್ಕಾಗೋದೇ ಇಲ್ಲ. ಅರ್ಥ ಆಗ್ತಿದ್ಯಾ? ನೀವು ಇದನ್ನ ಹೇಗೆ ನೀವು ಯಾವುದೇ ರೀತಿ ಮೋಸ ಆಗ್ದಲೇ ಇರೋ ರೀತಿ ಪ್ರಾಂಪ್ಟ್ ಆಗಿ ಈ ಕೆಲಸಗಳನ್ನ ನನ್ನಿಂದ ಏನಾಗುತ್ತೆ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಬೇರೆ ಎಲ್ಲ ಯೋಚನೆಗಳನ್ನ ಬಿಟ್ಬಿಡಿ ನೀವು, ಆ್ಯಂಡ್ ಅದ್ರ ಪ್ರಕಾರನೇ ನೀವು ನಡಿಬೇಕು. ಯಾಕಂದ್ರೆ ನೀವೇ ನಿಮಗೆ ಬೇಕಾಗಿರೋ ಪ್ರಕಾರ ನಡೀತಿಲ್ಲ ಅಂದಮೇಲೆ ಅದು ಹೇಗೆ ನೀವು ದೇವ್ರನ್ನ ಕೇಳ್ತೀರಾ ನನಗೆ ಎಕ್ಸಾಮ್ ಪಾಸ್ ಮಾಡಿಕೊಡು ಅಂತ ಅಂದ್ಬಿಟ್ಟು, ಅಲ್ವಾ? ನಿಮಗೆ ಎಕ್ಸಾಮ್ ಅಷ್ಟು ಮುಖ್ಯ, ಅದನ್ನು ಪಾಸ್ ಮಾಡಲೇಬೇಕು, ಕೆಲಸಕ್ಕೆ ಸೇರಲೇಬೇಕು, ಇಷ್ಟೊಂದು ನಿಮಗೆ ಒಂದು ಏಮ್ ಇದೆ, ಅಷ್ಟೊಂದು ನೀವು ಹಿಂಸೆ ಪಡ್ತಾ ಇದ್ದೀರಾ ಪಾಸ್ ಆಗ್ತಿಲ್ಲ ಅಂತ. ಸೊ ನೀವೇನೇ ಪ್ಲ್ಯಾನ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ದಂಗೆ ಓದೋದಕ್ಕೆ ರೆಡಿ ಇಲ್ಲ ಅಂದರೆ ಅದು ಹೇಗೆ ದೇವ್ರಿಗೆ ಇದನ್ನು ಮಾಡಿಕೊಡು ಅಂತ ಕೇಳ್ತಿದ್ದೀರಾ ನೀವು? ಸೊ ಫಸ್ಟು ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಮೊದಲು ಮಾಡೋಣ ಅಲ್ವಾ? 10 ಟೈಮ್ಸ್ ಮಾಡಿಲ್ಲದೆ ಇರೋ ಚೇಂಜಸ್ ಇವಾಗ ಮಾಡಿ. ಈ ಸಲ ಪಾಸ್ ಆಗೇ ಆಗುತ್ತೆ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈಗ ನಿಮ್ಮ ಕೈಲಿ ಏನೇನಾಗುತ್ತೆ ಅನ್ನೋದನ್ನ ಲಿಸ್ಟ್ ಮಾಡಿದ್ರಿ, ಆ್ಯಂಡ್ ಅದ್ರ ಪ್ರಕಾರ ನಡಿಬೇಕು ಅಂತ ಪ್ಲಾನ್ ಮಾಡಿದ್ರಿ, ಆ್ಯಂಡ್ ಅದೇ ಥರ ನೀವು ಪ್ರತಿದಿನ ರುಟೀನ್ನ ಸೆಟ್ ಮಾಡಿಕೊಂಡು ಅದನ್ನೇ ಫಾಲೋ ಮಾಡ್ತಾ ಹೋದ್ರಿ. ನೆಕ್ಸ್ಟು ನಿಮ್ಮ ಕೈಲಿ ಏನಿಲ್ಲ, ರೈಟ್? ನಿಮ್ಮ ಕಂಟ್ರೋಲಲ್ಲಿ ಏನಿಲ್ಲ ಅನ್ನೋದನ್ನ ಲಿಸ್ಟ್ ಮಾಡಿ. ನೀವು ಓದಿರೋ ಕ್ವಶನ್ಸ್ ಎಕ್ಸಾಮಲ್ಲಿ ಬರೋದು ನಿಮ್ಮ ಕೈಲಿಲ್ಲ ಅಲ್ವಾ? ಒಳ್ಳೆ ಪರ್ಸನ್ಗೆ ನಿಮ್ಮ ಪೇಪರ್ ಸಿಕ್ಕಿ ಯಾವುದೇ ಮಾರ್ಕ್ಸ್ ಮೋಸ ಇಲ್ದಲೆ ಕರೆಕ್ಟಾಗಿ ಮಾರ್ಕ್ಸ್ ಕೊಡೋ ಹಾಗೆ ಆಗೋದು ಕೂಡ ನಿಮ್ಮ ಕೈಲಿಲ್ಲ, ಆ್ಯಂಡ್ ಫೈನಲ್ ಆಗಿ ಪಾಸ್ ಅನ್ನೋ ರಿಸಲ್ಟ್ ಬರೋದು ಕೂಡ ನಿಮ್ಮ ಕೈಲಿಲ್ಲ. ಸೊ ಇದಿಷ್ಟನ್ನ ನೀವು ದೇವ್ರಿಗೆ ಬಿಟ್ಬಿಡಿ. ಸೊ ಪ್ರೇ ಮಾಡಿ ದೇವ್ರ ಹತ್ರ, ನನ್ನ ಕೈಲಿ ಇಷ್ಟಿಷ್ಟಿದೆ, ನಾನು ನನ್ನ ಸಂಪೂರ್ಣ ಎಫರ್ಟ್ನ ಹಾಕ್ತಾ ಇದ್ದೀನಿ, ರೈಟ್? ನನ್ನಿಂದ ಆಗೋದನ್ನ ನಾನು ಕಂಪ್ಲೀಟ್ ಆಗಿ ನಾನು ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ. ಸೊ ನನ್ನ ಕೈಲಿ ಏನಿಲ್ಲ ಅದನ್ನ ನಿನಗೆ ಬಿಟ್ಟಿದ್ದೀನಿ ದೇವ್ರೆ, ಸೊ ಅದನ್ನ ನಡೆಸ್ಕೊಡು ಅಂತ ದೇವರಲ್ಲಿ ಮನಸ್ಪೂರ್ವಕವಾಗಿ ಒಂದು ಪ್ರಾರ್ಥನೆ ಇಡಿ, ಆಯ್ತಾ? ನೀನೇ ಕಾಪಾಡಬೇಕು ದೇವ್ರೆ, ನನ್ನಿಂದ ಆದಷ್ಟು ಮಾಡಿದ್ದೀನಿ, ಮಿಕ್ಕಿದ್ ನಿಮಗೆ ಬಿಟ್ಟಿದ್ದೀನಿ ಅನ್ನೋದನ್ನ ಪ್ರೇ ಮಾಡಿ ನೀವು ಮನಸ್ಸಿಂದ. ಸೊ ಯಾವ ದೇವ್ರ ತಾನೇ ನಿಮ್ಮ ಹಾರ್ಡ್ ವರ್ಕ್ ಮತ್ತೆ ಈ ಭಕ್ತಿಗೆ ಆಶೀರ್ವಾದ ಮಾಡಲ್ಲ ಹೇಳಿ, ಅಲ್ವಾ? ಸೊ ನಿಮ್ಗೆ ಈಸಿ ಆಗಿರೋ ಕ್ವಶನ್ಸೇ ಬರುತ್ತೆ ಎಕ್ಸಾಮ್ಗಳಲ್ಲಿ, ನಿಮಗೆ ಶಾಕ್ ಆಗುತ್ತೆ, ಒಳ್ಳೆ ಮಾರ್ಕ್ಸ್ ಕೂಡ ಸಿಗುತ್ತೆ, ಪಾಸ್ ಕೂಡ ಆಗ್ತೀರಾ, ಅಂಡ್ ಒಂದೇ ಸಲ ಎಲ್ಲ ಮ್ಯಾಜಿಕ್ ಅನ್ನಿಸ್ಬಿಡುತ್ತೆ. 10 ಟೈಮ್ಸ್ ಆಗದಿದ್ದು 11th ಟೈಮ್ ಆಯ್ತಲ್ಲ ಅಂತ, ಅಂಡ್ ದೇವರು ನಿಮ್ಮ ಕಡೆ ಇದೆ ಅಂತ ಅನ್ಸುತ್ತೆ ಅಲ್ವಾ? ಸೊ ಲೈಫಲ್ಲೂ ಕೂಡ ನೀವು ಅದೇನೇ ಕಷ್ಟದಲ್ಲಿರಿ, ಸ್ವಲ್ಪ ಟೈಮ್ ತಗೋಬಹುದಷ್ಟೇ, ಆದ್ರೆ ನೀವು ಒಳ್ಳೆಯವರಾಗಿದ್ರೆ, ನೀವು ಒಳ್ಳೇದ್ ಮಾಡ್ತಿದ್ರೆ ಖಂಡಿತ ಆ ದೇವರು ನಿಮಗೆ ಒಳ್ಳೇದ್ ಮಾಡೇ ಮಾಡುತ್ತೆ. 1000 ಕಷ್ಟ ಬಂದಿರ್ಬೋದು, ಆದ್ರೆ 1001ನೇ ಟೈಮು ನಿಮಗೆ ಆ 1000 ಕಷ್ಟಗಳನ್ನು ಸೇರಿಸಿ ದೊಡ್ಡದಾಗಿ ಏನಾದರೂ ಒಳ್ಳೇದ್ ಮಾಡೇ ಮಾಡುತ್ತೆ. ಸೊ ನಿಮಗೆ ಒಳ್ಳೆ ಮನ್ಸಿದ್ರೆ ದೇವ್ರು ಯಾವತ್ತೂ ನಿಮ್ಮನ್ನ ಮುಳುಗೋದಕ್ಕೆ ಬಿಡೋದಿಲ್ಲ. ಜಸ್ಟ್ ದೇವರಲ್ಲಿ ಒಂದು ಭಕ್ತಿ ಮತ್ತೆ ಅಪಾರವಾದ ನಂಬಿಕೆ ಇರಬೇಕಷ್ಟೇನೆ ನಿಮಗೆ, ಆ್ಯಂಡ್ ನಿಮ್ಮ ಪ್ರೇಯರಲ್ಲಿ ಸಂಪೂರ್ಣವಾದ ನಿಮ್ಮ ಎಫರ್ಟ್, ಹಾರ್ಡ್ ವರ್ಕ್ ಆ್ಯಂಡ್ ನಿಮ್ಮ ಒಂದು ಶುದ್ಧತೆ, ಮನಸ್ಸಿನ ಶುದ್ಧತೆ ಇರಬೇಕು. ನಿಮ್ಮಿಂದ ಏನೇನಾಗುತ್ತೆ ಅದನ್ನೆಲ್ಲ ಮಾಡಿ, ಪ್ರಯತ್ನ ಮೀರಿ ಮಾಡಿ. ನಿಮ್ಮ ಕೈಲಿ ಇಲ್ಲದೆ ಇರೋದ್ರ ಬಗ್ಗೆ ನೀವು ಅದೆಷ್ಟೇ ಥಿಂಕ್ ಮಾಡಿದ್ರು ಅದು ವೇಸ್ಟೇನೆ, ಅದರಿಂದ ನೀವೇನು ಮಾಡೋದಕ್ಕೆ ಆಗೋದಿಲ್ಲ. ನೀವು ಯಾವಾಗ ನಿಮ್ಮ ಕೈಲಿ ಇಲ್ಲದೆ ಇರೋದ್ರ ಬಗ್ಗೆ ಥಿಂಕ್ ಮಾಡ್ತೀರಾ, ನಿಮ್ಮ ಕೈಲಿ ಆಗೋದ್ರ ಬಗ್ಗೆ ಕೂಡ ನೀವು ಥಿಂಕ್ ಮಾಡೋದನ್ನೇ ಬಿಟ್ಬಿಡ್ತೀರಿ. ಯಾಕಂದ್ರೆ ನಿಮ್ಮ ಪೂರ್ತಿ ಎನರ್ಜಿ ಯಾವ್ದು ನಿಮ್ಮ ಕಂಟ್ರೋಲಲ್ಲಿಲ್ಲ ಅದ್ರ ಮೇಲೆ ಹೋಗ್ತಿರುತ್ತಲ್ಲ, ಸೊ ನಿಮ್ಮ ಕಂಟ್ರೋಲಲ್ಲಿ ಇರೋದನ್ನು ಬಿಡ್ತೀರಾ. ಸೊ ಆಮೇಲೆ ದೇವರಲ್ಲಿ ಪ್ರೇ ಮಾಡ್ತೀರಾ ಪಾಸ್ ಮಾಡಿಸು ಅಂತ, ಅದು ಆಗುತ್ತಾ? ಆಮೇಲೆ ದೇವರಿಗೆ ಬೈಯೋದು, ಮಾಡಲೇ ಇಲ್ಲ, ಈ ಥರ ಆಗೋಯ್ತಲ್ಲ, ಅಷ್ಟು ನಂಬಿಕೆ ಇಟ್ಟಿದ್ದೆ ಅಂತ, ಕರೆಕ್ಟಾ? ಸೊ ಪ್ರೇಯರ್ ಇಸ್ ಎ ಮ್ಯಾಜಿಕ್. ಸೊ ದೇವ್ರ ಹತ್ರ ಒಂದು ಫೇವರ್ ಕೇಳಬೇಕಂದ್ರೆ ಈ ರೀತಿ ನೀವು ಕೇಳಿ ನೋಡಿ, ನಿಮ್ಮ ಎಫರ್ಟು ಇರ್ಬೇಕು ಅದರಲ್ಲಿ, ಓಕೆನಾ? ಸುಮ್ಮನೆ ಕೂತ್ಕೊಂಡಿದ್ಬಿಟ್ಟು ನನಗೆ ದುಡ್ಡು ಬರಲಿ ಮೇಲಿಂದ ಬೀಳಲಿ ಅಂದರೆ ದೇವ್ರು ಕೊಡುತ್ತಾ ಹೇಳಿ? ಕೊಡುತ್ತಾ? ಇಲ್ಲ ಅಲ್ವಾ? ಈಗ ದೇವರು ಬೇಡ, ನೀವೇ ಆಯಿತು. ನೀವು ಏನೋ ಒಂದು ಕಂಪ್ನಿ ಇಟ್ಟಿದ್ದಾರೆ, ಯಾರೋ ಬಂದು ಏನೋ ವರ್ಕ್ ಮಾಡೋದಿಲ್ಲ, ಸುಮ್ಮನೆ ಬಂದು ಆಫೀಸ್ಗೆ ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ, ಸಂಬಳ ಕೊಡಿ ಅಂತಾರೆ, ಕೊಟ್ಬಿಡ್ತೀರಾ? ಹಾಗೇನೆ ಇದು ಕೂಡ.
ಸೊ ಪ್ರೇಯರ್ ಈಸ್ ಅ ಮ್ಯಾಜಿಕಲ್ ಥಿಂಗ್, ಓಕೆನಾ. ಯಾವಾಗ ನಿಮ್ಮ ಎಫರ್ಟು 100% ಇರುತ್ತೆ ಅವಾಗ. ಸೊ ಯಾವಾಗ ನಿಮ್ಮ ಕೈಲಿ ಇದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಪ್ರೇಯರ್ ಮಾಡಿ ಲೈಫಲ್ಲಿ ಆರಾಮಾಗಿ ಜೀವನ ಸಾಗಿಸ್ತಾ ಹೋಗಿ. ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಆಗಲಿ, ಸರಿಯಾದ ವಸ್ತು ಆಗಲಿ ನಿಮಗೆ ಸೇರುತ್ತೆ. ಯಾವತ್ತೂ ತಾಳ್ಮೆ ಮತ್ತು ನಂಬಿಕೆಯನ್ನು ಮಾತ್ರ ಕಳ್ಕೊಳ್ಳೇಬೇಡಿ. ಒಂದೇ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಂದ ಯಾವತ್ತೂ ತಾಳ್ಮೆ ನಂಬಿಕೆ ಕಳ್ಕೋಬೇಡಿ. ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಕೆಲಸ ಆಗಲಿ ಆಗೋದೇ ಇಲ್ಲ, ಇಂಪಾಸಿಬಲ್ ಅನ್ನಿಸ್ದಾಗ ಹಾಗೆ ಆಗುತ್ತೆ ಇದು ಅಂತ ನಿಮ್ಮ ಮನಸ್ಸಲ್ಲಿ ಡೌಟ್ ಇಲ್ಲದೆ ನಂಬಿ, ಆಗ ದೇವರು ನಿಮ್ಮ ಜೊತೆ ನಿಲ್ಲುತ್ತೆ ಆ್ಯಂಡ್ ನಿಮ್ಮ ಆ ಕೆಲಸ ಹಾಗೆ ಆಗುತ್ತೆ. ರೈಟ್? ನಿಮಗೆ ಡೌಟ್ ಇದ್ರೆ ಯಾರು ಹೇಗೆ ಹೆಲ್ಪ್ ಮಾಡ್ತಾರೆ? ಇಲ್ಲಿ ಮನುಷ್ಯರುಗಳೇ ಬರೋದಿಲ್ಲ, ಅಂಥದ್ರಲ್ಲಿ ದೇವ್ರು ಹೆಲ್ಪ್ ಮಾಡುತ್ತಾ? ಸೊ ಆ ಡೌಟ್, ಕನ್ಫ್ಯೂಷನ್ ಬಿಟ್ಟು ಹಾಕಿ, ನಂಬಿಕೆ ಇಡಿ, ನಿಮ್ಮ ಪ್ರಯತ್ನ ಮಾಡಿ. ಗೊತ್ತಾಯ್ತಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಒಂದು ಪ್ರೇಯರ್ನ ಒಂದು ಬೆಲೆ ಆ್ಯಂಡ್ ಒಂದು ಮ್ಯಾಜಿಕ್ ಆ್ಯಂಡ್ ದೇವ್ರ ಹತ್ರ ಹೇಗೆ ನಾವು ಪ್ರೇಯರ್ನ ಮಾಡಿ ವರನ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.